ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಇವತ್ತು ಗುರುವಾರ 23ನೇ ತಾರೀಕು. ಇವತ್ತು ಪೌರ್ಣಮಿ. ಏನಪ್ಪ ಅಂದರೆ ಪೌರ್ಣಮಿ ದಿವಸ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿಸ್ಕೊಬರ್ರಿ. ಪ್ರತಿಯೊಬ್ಬರೂ ಇವತ್ತು ಪೌರ್ಣಮಿ ದಿವಸ ಎಲ್ಲ ಕೆಲಸನೂ ಆಯ್ತವೆ, ಒಳ್ಳೆ ಕೆಲಸಗಳು ಆಯ್ತವೆ. ಇವತ್ತು ಏನಪ್ಪ ಅಂದರೆ ಶನಿದೇವ್ರ ದೇವಸ್ಥಾನಕ್ಕೂ ಹೋಗಿ ಬನ್ನಿ, ಆಂಜನೇಯ ದೇವಸ್ಥಾನಕ್ಕೂ ಹೋಗಿ. ಭಗವಂತ ಒಳ್ಳೇದು ಮಾಡ್ತಾನೆ, ಮಾಡೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಪ್ರತಿಯೊಬ್ಬರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಯಾರಿಗೆ? ಈ ಕುಂಟ್ರಿಗೆ, ಕುರುಡ್ರಿಗೆ, ಅವ್ರಿಗೆಲ್ಲರಿಗೂ ನೀರು ಕೊಡೋದಾಗಲಿ, ಒಂದು ಊಟ ಕೊಡಿಸೋದಾಗಲಿ ಪ್ರತಿಯೊಬ್ಬರೂ ಮಾಡಿಸ್ಬೇಕು. ಯಾಕೆಂದರೆ ನಿಮ್ಮ ಮಾಡಿದ್ದು ದಾನ ಧರ್ಮನೇ ನಿಮ್ಮ ಮಕ್ಕಳನ್ನ ಕಾಯ್ತದೆ. ಎಲ್ಲೇ ಹೋದ್ರೂ ಅನ್ನ ಆಗಲಿ, ಒಂದು ಇಷ್ಟು ಏನೇ ಆಗಲಿ ಕಷ್ಟ ಪರಿಹಾರ ಆಯ್ತದೆ. ನೀವು ಮಾಡಿದ ದಾನ ಧರ್ಮದಿಂದ ನಿಮ್ಮ ಮಕ್ಳಿಗೆ ಒಳ್ಳೇದಾಯ್ತದೆ. ಇಷ್ಟು ಹೇಳಬಲ್ಲಿವಿ. ಏನಪ್ಪ ಏನೇ ಎತ್ತಪ್ಪ ಅಂತ ಅಂದಾಗ ಭಗವಂತ ಅವನಲ್ಲೇ ಬಂದಿರ್ತಾನೆ, ನಿಮ್ಮನ್ನು ಕಾಯ್ತಾನೆ. ಇವತ್ತು ಗುರುವಾರ ಶ್ರೀ ರಾಘವೇಂದ್ರನ ದೇವಸ್ಥಾನ ಹೋಗಿ, ಕೆಲವರು ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ, ಒಳ್ಳೇದಾಯ್ತದೆ ಅಂತ ಕೈ ಮುಗಿದು ಹೇಳ್ತೀನಿ. ಯಾವುದೇ ರಾಶಿ 12 ರಾಶಿ ಇದ್ದಾವೆ. 12 ರಾಶಿಲಿ ಪ್ರತಿಯೊಂದು ರಾಶಿಗೆ ಅವರವರು ಪಾಲಕ್ಕೆ ಅವರು ಹೋಗಿ ಇವತ್ತು ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ಸಾಯಂಕಾಲ ಬಂದು ಮನೇಲಿ ಪೂಜೆ ಮಾಡಿ. ನಿಮಗೆ ಏನೇ ಕಷ್ಟ ಇದ್ರೂ ಪರಿಹಾರ ಆಯ್ತದೆ. ಆಮೇಲೆ ನೀವು ಮಾಡಿದ್ದು ಇದಕ್ಕೆ ನಿಮಗೆ ಫಲ ಕೊಡ್ತಾನೆ ದೇವರು. ಲಕ್ಷ್ಮೀ ದೇವರಾಗಲಿ, ಯಾವುದೇ ದೇವರಾಗಿರಲಿ, ಪೂಜೆ ಮಾಡಿಸ್ಕೊಬಂದು ನಿಮ್ಮ ಕೈಲಾದಷ್ಟು ಅಲ್ಲಿ ನಿಮ್ಮ ದೇವರುಗಳಿಗೆ ಹರಕೆ ಇಟ್ಟಿರ್ತೀರಲ್ಲ, ಆ ಉಂಡಿಗೆ ₹1 ಹಾಕಿ, ನಿಮಗೆ ಒಳ್ಳೆಯದಾಯ್ತದೆ. ವಾಸ್ತು ಪ್ರಕಾರ ಏನು ಎತ್ತ ಅಂದಾಗ ಅಡುಗೆ ಮನೆ ಚೆನ್ನಾಗಿರ್ಬೇಕು, ನೀವು ಎಲ್ಲನೂ ಅನುಕೂಲವಾಗಿರ್ಬೇಕು. ಆ ಥರ ಅಡುಗೆ ಮನೆ ಇರಬೇಕು, ಕುಬೇರನ ಮೂಲೆಯಲ್ಲಿ ರೂಮ್ ಇರಬೇಕು, ಮಧ್ಯದಲ್ಲಿ ದೇವ್ರ ಮನೆ ಇರಬೇಕು, ಆ ಕಡೆ ಈ ಕಡೆ ಎಲ್ಲ ಕಡೆನೂ ವಾಸ್ತು ಪ್ರಕಾರ ಮನೆ ಇರಬೇಕು. ಅದರಲ್ಲಿ ವಾಸ ಮಾಡಿದ್ರೆ ಅನುಕೂಲ ಆಯ್ತದೆ. ಇದು ಹೇಳಬಲ್ವಿ. ಏನಪ್ಪ ಅಂದರೆ ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ನಿಮಗೆ ತುಂಬ ಒಳ್ಳೆಯದಾಯ್ತದೆ. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಇವತ್ತು ಕೆಟ್ಟು ಬಂದವರಿಗೆ, ಕಷ್ಟ ಅಂತ ಬಂದವರಿಗೆ ನಾವು ಅದನ್ನು ಭಗವಂತನ ಕಡೆಯಿಂದ ನಾವು ಪರಿಹಾರ ಮಾಡಿಸ್ಕೊಡ್ತೀವಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅವರು ಇವರು ಅನ್ನೋದೇನಿಲ್ಲ, ಎಲ್ಲರೂ ಸರ್ವರು ಮಕ್ಕಳು. ಭಗವಂತನಿಗೆ ಯಾರೇ ಆಗಲಿ ದೊಡ್ಡವರಲ್ಲ, ಭಗವಂತನೇ ದೊಡ್ಡವನು. ಎಲ್ಲ ನೋಡೋನು ಭಗವಂತನೇ. ನರ್ಮನುಷ್ಯ ಏನೂ ಮಾಡೋಕ್ಕಾಗೋದಿಲ್ಲ, ಏನೂ ಆಗೋದಿಲ್ಲ. ಆದರೆ ದುಡ್ಡು ಕೊಟ್ಟಿರ್ತಾನೆ, ದುಡ್ಡನ್ನು ಇದ ಮೇಲೆ ದೊಡ್ಡವರು ಹೋಯ್ತಾರೆ. ಏನು ಇಲ್ದಿದ್ದಾನೆ ತಿರ್ಕ ತಿಂತಾನೆ ಬಡವರು ತುಂಬ. ಅವತ್ತು ಗಂಜಿ ಹುಟ್ಟಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾರೆ. ಇಷ್ಟು ಹೇಳಬಲ್ವಿ. ಇವತ್ತೊಂದು ವಿಡಿಯೋ ಇಷ್ಟಿದೆ. ಭಗವಂತ ಒಳ್ಳೇದು ಮಾಡಲಿ. ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಶುಭೋದಯ.